ಈ ರಿವಿಷನ್ ಅನ್ನುವಂಥದ್ದು ಎಷ್ಟು ಮುಖ್ಯ ಅಂದರೆ, ರಿವಿಷನ್ ನೀವೇನಾದರೂ ಮಾಡಲಿಲ್ಲ ಅಂದರೆ ನೀವು ಎಲ್ಲ ವಿಷಯವನ್ನ ಓದಿ ಏನು ಓದೇ ಇಲ್ಲ ಎನ್ನುವಂಥ ಸ್ಥಿತಿ ನಿರ್ಮಾಣ ಆಗಬಹುದು. ಮುಂಚೆ ಎಲ್ಲ ವಿಷಯಗಳನ್ನ ಓದಿರ್ತೀರಿ, ಆದರೆ ಈಗ ಅವು ಸರಿಯಾಗಿ ನೆನಪಿಗೆ ಬರೋದಿಲ್ಲ. ಫಾರ್ಗೆಟ್ ಕರ್ವ್ ಏನು ಹೇಳುತ್ತದೆ ಅಂದರೆ, ನಾವು ಓದಿ ಬಿಟ್ಟ ನಂತರ ಸಮಯ ಕಳೆದಂತೆ ಅದು ಕ್ರಮೇಣ ಮರೆತು ಹೋಗಲು ಪ್ರಾರಂಭಿಸುತ್ತದೆ ಮತ್ತು ಮೊದಲು ಓದಿದಾಗ ಎಲ್ಲ ವಿಷಯ ಅರ್ಥ ಆಗಿರುತ್ತದೆ ಮತ್ತು ನೆನಪಲ್ಲಿ ಕೂಡ ಇರುವಂತದ್ದು. ಆದರೆ ಈಗ ಅದು ಪೂರ್ತಿಯಾಗಿ ನೆನಪಿಗೆ ಬರ್ತಾ ಇಲ್ಲ. ಅಲ್ಲದೆ ಮುಂಚೆ ಓದಿದ್ದು ಯಾವುದು ಸರಿಯಾಗಿ ನೆನಪಾಗ್ತಾ ಇಲ್ಲ, ಮರೆತು ಹೋಗಿದೆ ಅನ್ನಿಸಿದಾಗ ಅದರ ಭಯದಿಂದ ಸದ್ಯಕ್ಕೆ ಓದಿಕೊಂಡಿದ್ದು ಸಹಿತ ನಿಮಗೆ ನೆನಪಿಗೆ ಬರದೆ ಹೋಗಬಹುದು. ಇದೆಲ್ಲ ನೆನಪಾಗ್ತಾ ಇಲ್ಲ ಎಂದಾಗ ನಿಮಗೆ ಕಾನ್ಫಿಡೆನ್ಸ್ ಬರಲಿಕ್ಕೆ ಸಾಧ್ಯ ಇಲ್ಲ. ಕಾನ್ಫಿಡೆನ್ಸ್ ಇಲ್ಲದೆ ಎಕ್ಸಾಮ್ ಫೇಸ್ ಮಾಡೋದು ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ನೀವು ರಿವಿಷನ್ ಮಾಡಬೇಕಾದದ್ದು ತುಂಬಾ ಮುಖ್ಯ. ಅದನ್ನ ಯಾವ ಚೆನ್ನಾಗಿ ಮಾಡಬೇಕು, ಏನೇನು ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬೇಕು ಎಂಬುದನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಎಲ್ಲಿಯೂ ಸ್ಕಿಪ್ ಮಾಡದೆ ಲಕ್ಷ್ಯ ಕೊಟ್ಟು ನೋಡಿ. ರಿವಿಷನ್ ಅಂದರೆ ಏನು ಅಂದರೆ, ಮುಂಚೆ ಓದಿದ ವಿಷಯಗಳನ್ನು ಮರೆಯದ ಹಾಗೆ ಗಮನಕ್ಕೆ ತಂದುಕೊಳ್ಳುವುದು. ಯಾವ ವಿಷಯಗಳು ಮರೆತಂತೆ ಅನಿಸುತ್ತವೆ ಅಥವಾ ಮರೆತಿರುತ್ತವೆ ಅವುಗಳನ್ನು ಗಮನಕ್ಕೆ ತಂದುಕೊಳ್ಳುವುದು. ಈಗಾಗಲೇ ಪೂರ್ತಿ ನೆನಪಲ್ಲಿ ಇದ್ದ ವಿಷಯಗಳನ್ನು ಅಲ್ಲ, ಅಂದರೆ ವೀಕ್ ಆದ ವಿಷಯಗಳನ್ನು ಮಾತ್ರ ಓದುವುದು. ಸ್ಟ್ರಾಂಗ್ ಆಗಿದ್ದ ವಿಷಯಗಳನ್ನು ಅಲ್ಲ. ಸ್ಟ್ರಾಂಗ್ ಆದ ವಿಷಯಗಳನ್ನು ರಿವಿಷನ್ ಮಾಡಲಿಕ್ಕೆ ಹೋದರೆ ಟೈಮು ಮತ್ತು ಶ್ರಮ ಎರಡೂ ವ್ಯರ್ಥ. ನಮಗೆ ಪೂರ್ತಿ ಅರ್ಥ ಆದ ನೆನಪಲ್ಲಿ ಇದ್ದ ವಿಷಯಗಳನ್ನು ಮತ್ತೆ ಓದುವಂತಹ ಅವಶ್ಯಕತೆ ಇರುವುದಿಲ್ಲ. ಯಾವುದು ನಮಗೆ ನಾವು ಅಧ್ಯಯನ ಮಾಡಿದ್ದು ಇನ್ನೂ ಅರ್ಥ ಆಗಬೇಕು, ಪೂರ್ತಿ ನೆನಪಲ್ಲಿ ಉಳಿಯಬೇಕು ಅನ್ನಿಸಿರುತ್ತೋ ಅಂಥ ವಿಷಯಗಳನ್ನು ರಿವಿಷನ್ ಮಾಡಿಕೊಳ್ಳಬೇಕು. ಹಾಗಂದ ಆ ವಿಷಯಕ್ಕೆ ಸಂಬಂಧಪಟ್ಟ ಬುಕ್ಕನ್ನು ಅಥವಾ ನೋಟ್ಸನ್ನು ಪೂರ್ತಿಯಾಗಿ ಓದುವುದು ಅಂದರೆ ಅದು ತಪ್ಪು. ಕೇವಲ ಮುಖ್ಯವಾದ ಸಂಗತಿಗಳನ್ನು, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಅಷ್ಟೇ ಓದುವುದು ಒಳ್ಳೆಯದು. ನಾವು ಮುಂಚೆ ಓದುತ್ತಿದ್ದಾಗ ಏನು ಅಂಡರ್ಲೈನ್ ಅಥವಾ ಹೈಲೈಟ್ ಮಾಡಿಕೊಂಡಿದ್ದ ಪಾಯಿಂಟ್ಗಳನ್ನು ಮಾತ್ರ ಓದುವುದು. ಎಲ್ಲ ವಿಷಯಗಳನ್ನು ಪೂರ್ತಿ ಓದಲಿಕ್ಕೆ ಹೋದರೆ ಸಮಯ ಈಗ ಬಹಳ ಇಲ್ಲ. ಇನ್ನೂ ಒಂದು ಮುಖ್ಯವಾದ ಸಂಗತಿ ಗಮನದಲ್ಲಿ ಇಡಬೇಕಾದದ್ದು ಅಂದರೆ, ನಾವು ಮುಂಚೆ ಅಧ್ಯಯನ ಮಾಡಿದ ವಿಷಯಗಳನ್ನು ಮಾತ್ರ ಓದುವುದು ಒಳ್ಳೆಯದು. ಯಾಕಂದರೆ ನಾವು ಓದದೇ ಇರುವ ವಿಷಯವನ್ನು ಓದಲಿಕ್ಕೆ ಹೋದರೆ ಅದನ್ನು ಪೂರ್ತಿ ಓದಿ ನೆನಪಲ್ಲಿ ಇಟ್ಟುಕೊಳ್ಳುವಷ್ಟು ಸಮಯ ಈಗ ಇಲ್ಲ. ಅದಕ್ಕಾಗಿ ಯಾವುದನ್ನು ಮುಂಚೆ ಅಧ್ಯಯನ ಮಾಡಿರುತ್ತೀವಿಯೋ, ಅದನ್ನು ಅರ್ಥೈಸಿಕೊಂಡಿರುತ್ತೀವಿಯೋ ಅದನ್ನು ರಿವಿಷನ್ ಮಾಡಿಕೊಳ್ಳುವುದು ನಮ್ಮ ಮುಂದೆ ಇರುವ ಒಂದು ಟಾಸ್ಕ್. ಈ ಚಳಿಗಾಲದಲ್ಲಿ ಸುಮ್ಮನೆ ಓದುತ್ತಾ ಕುಳಿತರೆ ನಿದ್ರೆ ಬರುವುದು ಸಾಮಾನ್ಯ. ನಮ್ಮಲ್ಲಿ ಯಾವುದೇ ಚಟುವಟಿಕೆ ಇಲ್ಲ ಅಂದರೆ ನಿದ್ರೆ ತಾನಾಗಿ ಬಂದೇ ಬರುತ್ತದೆ. ಈ ನಿದ್ರೆಯಿಂದ ತಪ್ಪಿಸಿಕೊಂಡು ರಿವಿಷನ್ ಸರಿಯಾಗಿ ಮಾಡಬೇಕು ಅಂತಂದರೆ ಒಂದು ರಫ್ ನೋಟ್ಬುಕ್ಕನ್ನು ತೆಗೆದುಕೊಂಡು ಕುಳಿತುಕೊಳ್ಳುವುದು ಒಳ್ಳೆಯದು. ಆ ನೋಟ್ಬುಕ್ನಲ್ಲಿ ನಾವು ಏನು ಓದುತ್ತೇವೆಯೋ ಅದನ್ನು ಬರೆಯುತ್ತಾ ಹೋಗುವುದು. ಬರೆಯುವುದು ಅಂದರೆ ನೀಟಾಗಿ ಸುಂದರವಾಗಿ ಎಲ್ಲರಿಗೂ ಅರ್ಥ ಆಗುವಂತೆ ಬರೆಯಬೇಕು ಅಂತೇನಿಲ್ಲ. ಜಸ್ಟ್ ನಿಮ್ಮ ಶರೀರ ಕಾರ್ಯೋನ್ಮುಖವಾಗಿರಬೇಕು ಎನ್ನುವ ಉದ್ದೇಶಕ್ಕೆ ಮಾತ್ರ ಬರೆಯುವುದು. ಹೀಗೆ ಬರೆಯುವುದರಿಂದ ರಿವಿಷನ್ ಮಾಡಿಕೊಳ್ಳುವುದು ಮಾತ್ರ ಅಲ್ಲ, ಮತ್ತೆ 3 ಉಪಯೋಗಗಳನ್ನು ಪಡೆಯಬಹುದು. ಹೀಗೆ ರಫ್ ನೋಟ್ಬುಕ್ನಲ್ಲಿ ಬರೆಯುತ್ತಿರುವಾಗ ನಾವು ನಿದ್ರೆಯನ್ನು ದೂರ ಇಡಬಹುದು ಮತ್ತು ನಮ್ಮ ಮೈಂಡನ್ನು ಪ್ರೆಸೆಂಟ್ ಆಗಿ ಅಲ್ಲೇ ಇಡಬಹುದು. ಬುಕ್ಕನ್ನು ಅಥವಾ ನೋಟ್ಬುಕ್ಕನ್ನು ಮುಂದೆ ಇಟ್ಟುಕೊಂಡು ಕಣ್ಣಿಂದ ಓದುತ್ತಾ ಏನೋ ಕುಂದಿರ್ತೀವಿ, ಆದರೆ ನಮ್ಮ ಮೈಂಡ್ ಮಾತ್ರ ಅಲ್ಲಿರುವುದಿಲ್ಲ. ನಿಮ್ಮ ಫ್ರೆಂಡ್ ನಿಮಗೇನು ಅಂದಿರ್ತಾರೆ ಅದೇ ನಿಮ್ಮ ತಲೆಯಲ್ಲಿ ಕೊರೆಯುತ್ತಾ ಇರುತ್ತದೆ. ಅದಕ್ಕೆ ನಾ ಹೀಗೆ ಹೇಳಬೇಕಾಗಿತ್ತು, ಹೀಗೆ ಹೇಳಿದ್ದರೆ ಹೀಗೆ ಆಗುತ್ತಿತ್ತು, ಇಲ್ಲ ಅಂದರೆ ಅದು ಹಾಗೆ ಆಗುತ್ತದೆ. ಇನ್ನೂ ಏನೇನೋ ವಿಚಾರ ಲಹರಿಗಳು ತಲೆಯಲ್ಲಿ ಬಂದು ಹೋಗುತ್ತಿರುತ್ತವೆ. ಆದರೆ ನಾವು ಓದಿದ್ದನ್ನು ಬರೆಯುತ್ತಿದ್ದರೆ ನಮ್ಮ ಮೈಂಡ್ ವಿಷಯದಲ್ಲೇ ಕೇಂದ್ರೀಕೃತವಾಗಿರುತ್ತದೆ ಮತ್ತು ಬೇರೆ ವಿಷಯದ ಬಗ್ಗೆ ಚಿಂತಿಸುವುದಿಲ್ಲ. ನಾವು ಯಾವುದೇ ಒಂದು ಕೆಲಸ ಮಾಡಬೇಕೆಂದರೆ ಮೋಟಿವೇಶನ್ ಬೇಕೇ ಬೇಕು. ಅದು ಒಳಗಿನ ಮೋಟಿವೇಶನ್ ಆಗಿರಬೇಕು. ಮೋಟಿವೇಶನ್ ಇಲ್ಲ ಅಂದರೆ ಮಾಡಬೇಕಾದ ಕೆಲಸವನ್ನು ಮನಸ್ಸಿನ ಮೇಲೆ ತೆಗೆದುಕೊಂಡು ಮಾಡಲಾಗುವುದಿಲ್ಲ. ನಮ್ಮ ಫ್ಯೂಚರ್ ಬಗ್ಗೆ ಚಿಂತಿಸದೆ ಹೋದರೆ ಸಮಾಜದಲ್ಲಿ ನನ್ನ ಪಾತ್ರ ಏನು, ನಾವು ಯಾವ ರೀತಿ ಬದುಕಬೇಕು ಅಂತ ನಾವು ಮೊದಲೇ ನಿರ್ಧರಿಸಿಕೊಂಡಿರಬೇಕು. ನನ್ನ ಕನಸಿನ ಥರ ನಾನು ಬದುಕಬೇಕು ಅಂದರೆ ಬರುವಂಥ ಎಕ್ಸಾಮ್ನಲ್ಲಿ ನಾನು ಯಾವ ರೀತಿ ಬರೆಯಬೇಕು ಎನ್ನುವ
ಎನ್ನುವುದು ಅರ್ಥ ಆಗುತ್ತದೆ. ನಾನು ಒಳ್ಳೆಯ ರೀತಿಯಲ್ಲಿ ಎಕ್ಸಾಮ್ನಲ್ಲಿ ಮಾರ್ಕ್ಸ್ ತೆಗೆದುಕೊಂಡರೆ ಟಾಪರ್ ಸ್ಟೂಡೆಂಟ್ ಆದರೆ ಅಥವಾ ಎವರೇಜ್ ಇಲ್ಲ ಜಸ್ಟ್ ಪಾಸ್ ಆದರೆ ಸಮಾಜ ನನ್ನನ್ನು ಯಾವ ರೀತಿ ಟ್ರೀಟ್ ಮಾಡುತ್ತದೆ ಅಂತ ಒಂದು ಬಾರಿ ಯೋಚನೆ ಮಾಡಿದರೆ ಸಾಕು. ರಿವಿಷನ್ ಏನು ಮಾಡಬೇಕಾಗಿತ್ತು ಬಹಳ ಚೆನ್ನಾಗಿ ಮಾಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗ ಹೇಳಿದ ವಿಷಯಗಳನ್ನು ಬ್ರೀಫ್ ಆಗಿ ಹೇಳಬೇಕೆಂದರೆ ವೀಕ್ ಆದ ವಿಷಯಗಳನ್ನು ಮಾತ್ರ ರಿವಿಷನ್ ಮಾಡಿ ಸ್ಟ್ರಾಂಗ್ ಆದ ಅಂದರೆ ಪೂರ್ತಿ ಅರ್ಥ ಆದ ನೆನಪಲ್ಲಿ ಇರುವ ವಿಷಯಗಳನ್ನು ರಿವಿಷನ್ ಮಾಡೋದಕ್ಕೆ ಹೋಗಬೇಡಿ. ಏಕೆಂದರೆ ಈಗ ಇರುವುದು ಸೀಮಿತ ಅವಧಿ ಮತ್ತು ನೀವು ಓದುವಾಗ ನಿದ್ರೆ ನಿಮ್ಮನ್ನು ಕಾಡಬಹುದು. ಈ ನಿದ್ರೆಯಿಂದ ತಪ್ಪಿಸಿಕೊಂಡು ಚೆನ್ನಾಗಿ ಓದಲು ಒಂದು ರಫ್ ನೋಟ್ಬುಕ್ಕನ್ನು ಯೂಸ್ ಮಾಡಿ. ಅದು ನಿಮ್ಮನ್ನು ನಿದ್ರೆಯಿಂದ ರಕ್ಷಿಸುವುದು ಮಾತ್ರ ಅಲ್ಲ, ನಿಮ್ಮ ಮೈಂಡನ್ನು ಪ್ರೆಸೆಂಟ್ ಆಗಿ ಓದುವುದರ ಕಡೆ ಇದ್ದು ವಿಷಯ ಅರ್ಥ ಆಗಲು ನಿಮಗೆ ಸಹಾಯಕ ಆಗುತ್ತದೆ. ಮತ್ತು ಕೊನೆಯದಾಗಿ ಒಳಗಿನ ಮೋಟಿವೇಶನ್ ಮಾಡಿಕೊಳ್ಳಿ. ನಾನು ಸಮಾಜದ ಕಣ್ಣಿಗೆ ಒಳ್ಳೆಯ ರೀತಿಯಲ್ಲಿ ಕಾಣಬೇಕು, ಇನ್ನೊಬ್ಬರಿಗೆ ಆದರ್ಶ ಸ್ಟೂಡೆಂಟ್ ಆಗಬೇಕು ಅಂತ ನೀವು ಅಂದುಕೊಂಡರೆ ಖಂಡಿತವಾಗಿ ಹೇಳ್ತೀನಿ ನೀವು 90+ ಮಾರ್ಕ್ಸ್ ಬರೋ ಥರ ಪ್ರಿಪೇರ್ ಆಗ್ತೀರಿ.